ಒಟ್ಟಾಗ್ತಾರೆ. ಆದರೆ ಒಟ್ಟಾದ ಮೇಲೆ ಮತ್ತೆ ಪಕ್ಷ ವಿರೋಧ ಚಟುವಟಿಕೆಗಳು ಒಳಗಿಂದಲೇ ಶುರುವಾಗಿ, ಹೇಗೆ ಮಹಾಭಾರತದ ಯುದ್ಧದಲ್ಲಿ ಎಲ್ಲ ಒಳಗೊಳಗೆ ದ್ರೋಣರನ್ನು ಭೀಷ್ಮರನ್ನು ಕಂಡ್ರೆ ಕರ್ಣ ಇಷ್ಟಪಡ್ತಾ ಇರುವುದಿಲ್ಲ. ಆ ಮಾತುಗಳನ್ನು ನೀವು ಗಮನಿಸಿದರೆ ಗೊತ್ತಾಗುತ್ತೆ. ಪಾಂಡವರಲ್ಲಿ ಏನೊಂದು ಒಗ್ಗಟ್ಟಿತ್ತು 7 ಅಕ್ಷೋಹಿಣಿ ಇದ್ದಾಗಲೂ. 11 ಅಕ್ಷೋಹಿಣಿ ಇದ್ದರೂ ಈ ಜೀರ್ಣ ವೃದ್ಧ ಪ್ರಾಣ ಬಿಡುವ ತನಕ ನಾನು ಶಸ್ತ್ರ ಹಿಡಿಯಲ್ಲ ಅಂತ ಮೊದಲನೇ ದಿವಸವೇ ಪದತ್ಯಾಗ ಮಾಡಿ ಸಭಾತ್ಯಾಗ ಮಾಡಿ ಕರ್ಣ ಹೊರಟೋದವ 10 ದಿವಸ ಆದಮೇಲೆ ಬಂದ. ಅಲ್ಲಿಯ ತನಕದ ಯುದ್ಧದಲ್ಲಿ ಕರ್ಣ ಇದ್ದಿದ್ರೆ ಇನ್ನೊಂದು ರೀತಿ ಸ್ವಲ್ಪ ಯುದ್ಧದ ಮುಖ ಬದಲಾಗ್ತಿತ್ತು. ಹಾಗೆ ಎಲ್ಲ ರೀತಿಯಿಂದಲೂ ಒಳಗಿಂದೊಳಗೆ ದುರ್ಯೋಧನನಿಗೂ ದ್ರೋಣರ ಮೇಲೆ ಭೀಷ್ಮರ ಮೇಲೆ ಪೂರ್ತಿ ನಂಬಿಕೆ ಇಲ್ಲ. ಚುಚ್ಚಿ ಮಾತಾಡ್ತಾ ಇರ್ತಾನೆ ಯುದ್ಧ ಮಾಡುವಾಗಲೆಲ್ಲ. ಪಾಂಡವರಿಗೆ ನೀವು ಮನಸ್ಸನ್ನು ಕೊಟ್ಟು ನನಗೆ ಶರೀರ ಕೊಟ್ಟಿದ್ದೀರಿ, ಸುಮ್ಮನೆ ಯುದ್ಧದ ನಾಟಕ ಆಡ್ತಾ ಇದ್ದೀರಿ. ಅದರಲ್ಲೂ ದ್ರೋಣಾಚಾರ್ಯರಿಗೆ ಹೇಳುವಾಗ ಪಾಂಡವಾನಾಂ ಆಚಾರ್ಯ, ನೀವು ನನಗೆ ಆಚಾರ್ಯರು ಸೇನಾಧಿಪತ್ಯವನ್ನು ವಹಿಸಿದ್ದೀರಿ ಅನ್ನೋದು ನೆಪಕ್ಕೆ ಮಾತ್ರ. ಈ ಸೀಟಲ್ಲಿ ಕೂತಿದ್ದೀರಿ, ನಿಮ್ಮ ಇಡೀ ಆಲೋಚನೆಗಳೆಲ್ಲ ಪಾಂಡವರಿಗೆ ಒಳ್ಳೆಯದಾಗಲಿ ಅಂತ ಅನ್ನೋದೇ. ಅತ್ತ ಗಾಂಧಾರಿಯು ಪ್ರತಿ ದಿವಸ ಆಶೀರ್ವಾದ ಮಾಡುವಾಗ ಯಥೋ ಧರ್ಮಸ್ತಥೋ ಜಯ, ಧರ್ಮ ನಿನ್ನಲ್ಲಿದ್ದರೆ ನಿನಗೆ ಜಯ ಇದೆ. ಹೀಗೆ ಒಳಗಿನಿಂದ ನೀವು ಆ ತಿಕ್ಕಾಟಗಳನ್ನು ಗಮನಿಸಿದರೆ ಅಶ್ವತ್ಥಾಮ, ದ್ರೋಣ, ಭೀಷ್ಮ, ಕರ್ಣ, ಕೃಪ, ದುರ್ಯೋಧನ, ದುಶ್ಯಾಸನ, ಶಕುನಿ ಎಲ್ಲರಲ್ಲೂ ಅವರವರದ್ದೇ ಆದ ಬೇರೆಯದೇ ಆದ ಒಂದು ಸ್ಟ್ರಾಟರ್ಜಿಗಳು ತಲೆಯಲ್ಲಿ ಓಡಾಡ್ತಾ ಇವೆ. ಯಾವುದು ಏಕತ್ರಗೊಳ್ಳಿಲ್ಲ. ಅದರಿಂದಾಗಿ ಯುದ್ಧ ಗೆಲುವು ಸಾಧಿಸಲಿಲ್ಲ. ಹಾಗೆ ಇಲ್ಲಿ ಮೇಲುನೋಟಕ್ಕೆ ಅಧೀಶ್ವರನಾಗಿ ರಾವಣ ನಿಂತಿದ್ರೂ ಕೂಡ ಮಾರೀಚನನ್ನೇ ಬಿಡದೆ ತಳ್ಳುತ್ತಾ ಇದ್ದಾನೆ. ಮಾಡು ಈ ಕೆಲಸವನ್ನು, ಬಲಾತ್ಕಾರ ಮುಖ್ಯ, ಬಲ ಇದ್ದಲ್ಲಿ ಎಲ್ಲ ಇರುತ್ತೆ ಅಂತ ಅವರ ನಂಬಿಕೆ. ಹಾಗಾಗಿ ನಾನು ಬಲಿಷ್ಠನಿದ್ದೇನೆ, ನಾನು ಹೇಳಿದಾಗ ನೀವೆಲ್ಲರೂ ಕೇಳಬೇಕು. ಹೀಗೆ ಹಿಂದೆ ಪೆಟ್ಟು ತಿಂದವರು ಗಂಧರ್ವರು, ಕಿನ್ನರರು, ಕಿಂಪುರುಷರು, ರಕ್ಕಸರಲ್ಲಿ ಅನೇಕ ಪ್ರಭೇದಗಳು, ಇವರೆಲ್ಲರೂ ಕೂಡ ನಿನ್ನ ಸಾವನ್ನು ನಿರೀಕ್ಷಿಸ್ತಾರೆ.